ಸುಳ್ಳುಗಳು ಹೇಳೋದ್ರಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿರೋದು ಸಿದ್ದರಾಮಯ್ಯ. BBG ರಾಮ್ಜಿ ಬಗ್ಗೆ ಮಾತನಾಡ್ತಾ ಅನೇಕ ಸುಳ್ಳುಗಳನ್ನು ಸಿದ್ದರಾಮಯ್ಯವರು ಹೇಳಿದ್ದಾರೆ. ಸಿದ್ದರಾಮಯ್ಯವರು ಹೇಳ್ತಾರೆ, ರಾಜ್ಯಗಳ ಮೇಲೆ ಆರ್ಥಿಕ ಹೊರೆ, ರಾಜ್ಯ ಸರ್ಕಾರಗಳ ಮೇಲೆ ಮುಂದಿನ ಹೊರೆ ಕೇವಲ 12%, 40% ಅಲ್ಲ. ಖಂಡಿತವೂ ಹೇಳ್ತಾ ಇದ್ದೀನಿ, ಇಂತಹ ಸುಳ್ಳು ಪುರುಕ ಸಿದ್ದರಾಮಯ್ಯ ಈ ಖಂಡಿತವೂ ಹುಡುಕಿದ್ರು ಸಿಕ್ಕಲ್ಲ. ರೆಕಾರ್ಡ್ ಬ್ರೇಕಿಂಗ್. ಇನ್ನು 60 ದಿನ ಕೂಲಿ ಕಾರ್ಮಿಕರಿಗೆ ನಿಷೇಧ ಮಾಡಿಬಿಟ್ಟಿದ್ದಾರೆ ಕೆಲಸ ಮಾಡಲಿಕ್ಕೆ. ಕೃಷಿನ ನೀವು ಸರ್ವನಾಶ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರೋದ್ರಿಂದ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ. ರಾಜ್ಯನೂ ಸಹ ದುಡ್ಡನ್ನ ಬರ್ಸೋದಾದ್ರೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅನ್ನೋದಕ್ಕೋಸ್ಕರನೇ ಈ ಪ್ರಪೋಸಿಷನ್ಸ್ ಇಟ್ಟಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಆಗಬೇಕು, ಹೊಣೆಗಾರಿಕೆ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಹೊಸ ಕಾಯ್ದೆಯನ್ನು ಮಾಡಿರೋದು. ಸಿದ್ದರಾಮಯ್ಯನವರೇ ಅನೇಕ ಸುಳ್ಳುಗಳನ್ನ ಹೇಳಿದ್ದೀರಾ, ಇನ್ನೆಷ್ಟು ಸುಳ್ಳನ್ನು ಹೇಳ್ತೀರಾ? ಮಹಾತ್ಮ ಗಾಂಧೀಜಿ ಅವರ ಹೆಸರೊಳಗಿದ್ದ ನರೇಗಾ ಯೋಜನೆಯನ್ನ ಜಿ ರಾಮ್ಜಿ ಅಂತ ಬದಲಾಯಿಸಿದ ಮೇಲೆ ಕಾಂಗ್ರೆಸ್ ಭಾಳ ಅಂದ್ರೆ ಭಾಳ ಪ್ರತಿಭಟನೆ ಮಾಡತೈತಿ. ಇದ್ರೊಳಗೆ ಒಂದಿಂದ ಒಂದು ತಪ್ಪೈತಿ ಅಂತ ತಪ್ಪುಗಳನ್ನ ಸೃಷ್ಟಿ ಮಾಡಿ ಹೇಳಾಕತ್ತೈತಿ. ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಹಾಳು ಮಾಡಿತು, ಸರಿಯಾದ ಪ್ರಮಾಣದಾಗ ಹೊಂಟಿತ್ತು, ಸರಿಯಾಗಿ ನಡ್ಕೊಂಡು ಹೊಂಟಿದ್ದ ಯೋಜನೆಗೆ ಕಲ್ಲು ಹಾಕ್ತು ಕೇಂದ್ರ. ಇದರಿಂದ ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಒಂದು ಹೊಡೆತ ಕೂತೈತಿ ಅಂತ ಬಿಟ್ಟು ಬಿಡ್ಲಾರ್ದಂಗ ಮಾತಾಡಕತ್ತಾರ. ಮಾತಾಡೋ ಬರ್ದಾಗ ಅವರು ಒಂದಷ್ಟು ಸುಳ್ಳುಗಳನ್ನು ಹಬ್ಸಾಕತ್ತಾರ. ಜಿ ರಾಮ್ಜಿ ನರೇಗಾ ಯೋಜನೆ ಹಂಗೈತಿ ಹಿಂಗೈತಿ, ಇದರಿಂದ ಇಷ್ಟು ಲಾಸ್ ಐತಿ, ಏನೇನೆಲ್ಲ ಲಾಸ್ ಐತಿ ಅಂತ ತಲೆ ಒಳಗನ ಒಂದು ಇಮ್ಯಾಜಿನೇಷನ್ ಮಾಡಿ ಹೇಳಕತ್ತಾರ. ನಿಜವಾಗ್ಲೂ ಆ ಯೋಜನೆಯಿಂದ ಅಷ್ಟು ಲಾಸ್ ಐತೇನು ಅಥವಾ ಯೋಜನೆಯಿಂದ ಏನು ಲಾಭ ಐತಿ? ಇವರ ತಪ್ಪು ಮಾಹಿತಿಗೆ ಸರಿಯಾದ ಉತ್ತರವನ್ನ BJP ವಕ್ತಾರ ಅಶೋಕ್ ಗೌಡ ಅವರು ಕೊಟ್ಟಾರ. ಏನೇನೆಲ್ಲ ಇವ್ರು ಸುಳ್ಳು ಹೇಳಿದ್ರಲ್ಲ ಅದಕ್ಕೆ ಹೊಡೆದಂಗ ಉತ್ತರ ಕೊಟ್ಟಾರ. ನೋಡ್ರಿ. ಸಿದ್ದರಾಮಯ್ಯನವರ ರಾಜಕೀಯ ಜೀವನ 1978ರಿಂದ ಹಿಡ್ಕೊಂಡು ಇವತ್ತರೆಗೂ ಬಂದಿದೆ. ಈ 45 ವರ್ಷದ ರಾಜಕಾರಣದಲ್ಲಿ 4 ಚುನಾವಣೆಗಳನ್ನು ಸಿದ್ದರಾಮಯ್ಯನವರು ಸೋತು ಏನೋ ನಾನು ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟಿದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಹೌದು, ರೆಕಾರ್ಡ್ ಏನರಲ್ಲಿ ಬ್ರೇಕ್ ಮಾಡಿದ್ದಾರೆ ಅಂದರೆ ಸುಳ್ಳುಗಳು ಹೇಳೋದ್ರಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿರೋದು ಸಿದ್ದರಾಮಯ್ಯನವರು. ಹೆಂಗೆ ಅಂತ ಹೇಳ್ತೇನೆ. ಕಳೆದ ಸೋಮವಾರ BBG ರಾಮ್ಜಿ ಬಗ್ಗೆ ಮಾತನಾಡ್ತಾ ಅನೇಕ ಸುಳ್ಳುಗಳನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆ ಅನೇಕ ಸುಳ್ಳುಗಳು ಏನು ಮತ್ತು ಅದರ ನಿಜವಾದ ಅರ್ಥ ಏನು ಅಂತ ಹೇಳಿ ನಾನು ಎಳೆಯಾಗಿ ಬಿಚ್ಚಿ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಮಂಡರ್ಗಾದಲ್ಲಿ ಜೀವನೋಪಾಯ ಇತ್ತು, ಆದರೆ ಈಗ ಅದನ್ನು ಜೀವನೋಪಾಯನ ಕಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹಿಂದೆ ಏನಿತ್ತು ಅಂದರೆ ಮಂಡರ್ಗಾದಲ್ಲಿ 100 ದಿನಗಳಿತ್ತು, ಈಗ BBG ರಾಮ್ಜಿನಲ್ಲಿ 125 ದಿನಗಳಿದೆ. ಅಂದರೆ ಜೀವನೋಪಾಯನ ಕಸ್ದುಕೊಂಡಿಲ್ಲ. 100 ದಿನಗಳ ಬದಲು 125 ದಿನ ಮಾಡಿದ್ದಾರೆ. ಪಂಚಾಯತ್ ಅಧಿಕಾರನ ಕಿತ್ಕೊಂಡಿದ್ದಾರೆ, ಯಾವುದೇ ಪಂಚಾಯತ್ ಅಧಿಕಾರಿಗಳನ್ನ ಕಿತ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನ್ಯಾಷನಲ್ ಸೆಟ್ ಕ್ರಿಯೇಷನ್ ಆಗಬೇಕಾದಾಗ ಪಂಚಾಯತಿಗಳೇ ಡಿಸೈಡ್ ಮಾಡೋದು. ಅಂದರೆ ಪಂಚಾಯತಿಗಳಲ್ಲಿ ಡಿಸೈಡ್ ಏನು ಮಾಡ್ತಾರೆ, ನಾನು ರಸ್ತೆ ಮಾಡಿಸ್ಬೇಕಾ, ಚರಂಡಿ ಮಾಡಿಸ್ಬೇಕಾ, UGD ಮಾಡಿಸ್ಬೇಕಾ, ವಾಟರ್ ಸಪ್ಲೈ ಕೆಲಸ ಮಾಡಿಸ್ಬೇಕಾ, ಪರಿಸರ ಸಂರಕ್ಷಣೆ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕಾ, ಇದನ್ನೆಲ್ಲ ಡಿಸೈಡ್ ಮಾಡೋದು ಪಂಚಾಯತಿಗಳೇ. ಅಪ್ಲೋಡ್ ಮಾಡ್ತಾರೆ ಒಂದು ಪೋರ್ಟಲ್ಗೆ, ಆ ಪೋರ್ಟಲಲ್ಲಿ ಅಪ್ರೂವಲ್ ಬರುತ್ತೆ, ಹೌದು ಇದು ನ್ಯಾಷನಲ್ ಅಸೆಟ್ ಅಂತ ಹೇಳಿ ಅದರಿಂದ ಓಕೆ ಕೊಡ್ತಾರೆ. ಅಕಸ್ಮಾತ್ ಏನಾದರೂ ನನ್ನ ಮನೆ ಮುಂದೆ ನಾನು ಚರಂಡಿ ಮಾಡ್ಕೊಂಡು, ಅಂದರೆ ನನ್ನ ಮನೆ ಮುಂದೆ ನಾನು ಗುಳಿ ತೋರಿಸ್ಕೊಂಡು ಅದನ್ನು ಮುಚ್ಚೋ ಕೆಲಸ ಮಾಡಿದ್ರೆ ಅದಕ್ಕೆ ಅದು ನ್ಯಾಷನಲ್ ಅಸೆಟ್ ಆಗಲ್ಲ, ಅದರಿಂದಾಗಿ ಅದಕ್ಕೆ ಅಪ್ರೂವಲ್ ಸಿಗಲ್ಲ. ಅಂದರೆ ಅರ್ಥ ಏನು ಅಂದರೆ ಡಿಸೈಡಿಂಗ್ ಫ್ಯಾಕ್ಟರ್ ಪಂಚಾಯತಿನ ಅಂದರೆ ಹೌದು ಡಿಸೈಡಿಂಗ್ ಫ್ಯಾಕ್ಟರ್ ಪಂಚಾಯತಿನೇ, ಅಂದರೆ ಇದು ಸುಳ್ಳು ಹೇಳದಂತಹದ್ದು. ಇನ್ನು ಮೂರನೇದು, ಸಿದ್ದರಾಮಯ್ಯವರು ಹೇಳ್ತಾರೆ ರಾಜ್ಯಗಳ ಮೇಲೆ ಆರ್ಥಿಕ ಹೊರೆ ಅಂತ ಹೇಳಿ. ಹೌದು, ಮಂಡರ್ಗಾದಲ್ಲಿ 100% ಲೇಬರ್ಗೆ ಕೇಂದ್ರ ಸರ್ಕಾರ ಕೊಡ್ತಿತ್ತು, 75% ಕೇಂದ್ರ ಸರ್ಕಾರ ಮೆಟೀರಿಯಲ್ ಕೊಡ್ತಾ ಇತ್ತು. ಈಗೇನಾಗಿದೆ, 60-40 ದೊಡ್ಡ ರಾಜ್ಯಗಳು ಮತ್ತು 100% ಯೂನಿಯನ್ ಟೆರಿಟರಿ, 90-10 ಸಣ್ಣ ರಾಜ್ಯಗಳು. ಓಕೆ, ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಅಂದರೆ ಮೆಟೀರಿಯಲು 75% ಕೇಂದ್ರಕ್ಕೆ ಮುಂಚೆ ಕೊಡ್ತಿತ್ತು, 25% ರಾಜ್ಯ ಕೊಡ್ತಿತ್ತು, ಮತ್ತು ಲೇಬರ್ನ ಕೇಂದ್ರ ಕಂಪ್ಲೀಟಾಗಿ ಕೊಡ್ತಿತ್ತು. ಯಾವುದಕ್ಕೆ 100 ದಿನಗಳಿಗೆ ಕಂಪೇರ್ ಮಾಡಿದ್ರೆ. ಈಗ 125 ದಿನ ಆಗಿರೋದ್ರಿಂದ ಮೆಟೀರಿಯಲ್ ಆ್ಯಾವ್ರೇಜು ಮತ್ತು ಲೇಬರ್ ಆ್ಯಾವ್ರೇಜನ್ನು ತೆಗೆದುಕೊಂಡ್ರೆ ರಾಜ್ಯ ಸರ್ಕಾರಗಳ ಮೇಲೆ ಮುಂದಿನ ಹೊರೆ ಕೇವಲ 12%, 40% ಅಲ್ಲ. ಇದು ಮೂರನೇ ಸುಳ್ಳು ಸಿದ್ದರಾಮಯ್ಯನವರು ಹೇಳಿದ್ದು. 4ನೇ ಸುಳ್ಳು, ಕೆಲಸದ ಹಕ್ಕನ್ನು ಕಸ್ದುಕೊಂಡ್ಬಿಟ್ಟಿದ್ದಾರೆ, ಕೇಂದ್ರ ಅನುಮತಿಸಿದರೆ ಮಾತ್ರ ಕೆಲಸ. ಇದು ಖಂಡಿತವೂ ಹೇಳ್ತಾ ಇದ್ದೀನಿ, ಇಂತಹ ಸುಳ್ಳು ಪುರುಕ ಸಿದ್ದರಾಮಯ್ಯ ಈ ಖಂಡಿತವೂ ಹುಡುಕಿದ್ರು ಸಿಕ್ಕಲ್ಲ. ರೆಕಾರ್ಡ್ ಬ್ರೇಕಿಂಗ್. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಏನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಡಿಸೈಡಿಂಗ್ ಫ್ಯಾಕ್ಟರ್ ಪಂಚಾಯತಿನೇ, ಯೂನಿಟ್ ಬಂದು ಜಿಲ್ಲೆನೇ. ಆದರೆ ಕೇಂದ್ರ ಸರ್ಕಾರ ಕೇವಲ ಪೋರ್ಟಲ್ಲಿ ನೀವು ಅಪ್ಲೋಡ್ ಮಾಡ್ತೀರಾ, ಆ ಪೋರ್ಟಲಲ್ಲಿ ಯಾವುದು ಇದು ನ್ಯಾಷನಲ್ ಅಸೆಟ್ ಕ್ರಿಯೇಷನ್ ಅಂತ ಹೇಳುತ್ತೆ, ಮುಗಿದೋಯ್ತು. ಕೇಂದ್ರ ಸರ್ಕಾರದ್ದು ಕೇವಲ ಏನು ಅಂದರೆ ವೆರಿಫಿಕೇಶನ್ ಮಾಡುವುದಷ್ಟೇ, ವೆರಿಫಿಕೇಶನ್ ಮಾಡೋದು. ಆದರೆ ಕೇಂದ್ರ ಸರ್ಕಾರ ಡಿಸೈಡು ಮಾಡಲ್ಲ ಮತ್ತು ಕೇಂದ್ರ ಸರ್ಕಾರ ನಿಮ್ಮ ಹಕ್ಕನ್ನು ಸಹ ಎಲ್ಲೂ ಕಿತ್ಕೊಳ್ಳಲಿಲ್ಲ.
ಇನ್ನು 60 ದಿನ ಕೂಲಿ ಕಾರ್ಮಿಕರಿಗೆ ನಿಷೇಧ ಮಾಡಿಬಿಟ್ಟಿದ್ದಾರೆ ಕೆಲಸ ಮಾಡಲಿಕ್ಕೆ. ಸ್ವಾಮಿ, ನೀವು ರೈತಾಪಿ ವರ್ಗರಲ್ರಿ, ನೀವು ನಿಮಗೆ ರೈತರ ಸಮಸ್ಯೆ ಗೊತ್ತಿಲ್ಲ. ನಮಗೆ ಗೊತ್ತು ರೈತರ ಸಮಸ್ಯೆ. ಬಿತ್ತನೆ ಸಮಯ, ಕುಯ್ಲು ಸಮಯದಲ್ಲಿ ಕೂಲಿಯವರು ಸಿಗದೆ ಮಂಡರ್ಗದಲ್ಲಿ ಹೊಟ್ಟೋಗ್ತಾರೆ, ನಮಗೆ ಕೂಲಿಯವರು ಸಿಗ್ತಾ ಇಲ್ಲ ಅಂತೇಳಿ ಅನೇಕ ಜನ ರೈತರು ಓಡಾಡ್ಕೊಂಡಿದ್ದಾರೆ. ಅದರಿಂದಾಗಿ ಆ ಕೃಷಿ ಚಟುವಟಿಕೆ ಪೀಕಲ್ಲಿ ಏನಿರುತ್ತೆ ಆ ಟೈಮಲ್ಲಿ ಕೃಷಿ ಮಂಡರ್ಗ ಕೆಲಸ ಮಾಡ್ಸಂಗೆ, ಅಂದರೆ BB ರಾಮ್ಜಿ ಕೆಲಸ ಮಾಡೋಂಗಿಲ್ಲ, ನೀವು ಕೃಷಿ ಚಟುವಟಿಕೆಗಳು ತೊಡಗಿ ಅಂತ ಹೇಳಿದರು. ಅಂದರೆ ಅರ್ಥ ಏನು ಅದು. ಆಮೇಲೆ ಡಿಸೈಡಿಂಗ್ ಫ್ಯಾಕ್ಟ್ರಿ ಯಾರು ಅದನ್ನು, ಅದು ಪ್ರತಿ ಹೋಬಳಿ ಮಟ್ಟದಲ್ಲಿ ಡಿಸೈಡ್ ಮಾಡೋದು. ನನ್ನ ಹೋಬಳಿನಲ್ಲಿ ನಾನು ಕೃಷಿ ಚಟುವಟಿಕೆನ ಮಾರ್ಚ್ ತಿಂಗಳಲ್ಲಿ ಮಾಡ್ತಿದ್ದೀನೋ, ಮೇ ತಿಂಗಳಲ್ಲಿ ಮಾಡ್ತಿದ್ದೀನೋ, ಅಥವಾ ಜುಲೈ ತಿಂಗಳಲ್ಲಿ ಮಾಡ್ತಿದ್ದೀನೋ, ಆಗಸ್ಟ್ ತಿಂಗಳಲ್ಲಿ ಮಾಡ್ತಿದ್ದೀನೋ ಅನ್ನೋದನ್ನು ಡಿಸೈಡ್ ಮಾಡೋದು ಯಾರು? ಹೋಬಳಿ ಮಟ್ಟದಲ್ಲಿ. ಅಂದರೆ ಆ ಟೈಮ್ ಏನಿದೆ ಕೃಷಿಗೂ ಸಹ ಲೇಬರ್ ಸಿಕ್ಕಲಿ ಅನ್ನೋ ಉದ್ದೇಶ. ಅಂದರೆ ಕೃಷಿನ ನೀವು ಸರ್ವನಾಶ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರೋದ್ರಿಂದ ಈ ರೀತಿ ಹೇಳಿಕೆಗಳನ್ನ ಕೊಡ್ತೀರ. ಇನ್ನು 6ನೇದು, ಖಚಿತ ಕೂಲಿ ಇಲ್ಲ. ಕೇಂದ್ರ ಏಕಪಕ್ಷೀಯವಾಗಿ ಕೂಲಿ ನಿಗದಿಪಡಿಸಬಹುದು? ಖಂಡಿತವಾಗ್ಲೂ ಇಲ್ಲ. ಇನ್ಫ್ಲೇಷನ್ ಆಧಾರದ ಮೇಲೆನೆ ಕೂಲಿನ ನಿಗದಿಪಡಿಸಲಾಗ್ತದೆ, ಕೇಂದ್ರ ನಿಗದಿಪಡಿಸುವುದು ಅಲ್ಲ. ಅಂದರೆ ಎಲ್ಲದಕ್ಕೂ ಇಡೀ ದೇಶದಲ್ಲಿ ಯಾವುದೋ ಒಬ್ಬರು ಏನು ಎಕ್ಸ್ಪ್ಲಾಯ್ಟೇಷನ್ ಇದೆ, ಇವತ್ತು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತ ಇದೆ. ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತಿದೆ. ಆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ಮು ಕೂಲಿ ಏನಿದೆ ಅದ್ರ ಪ್ರಕಾರನೇ ಕೊಡಬೇಕು, ಇನ್ಫ್ಲೇಷನ್ಗೆ ಆಧಾರವಾಗಿ. ಅಂದರೆ ಇದು ಸಿದ್ದರಾಮಯ್ಯನವರು ಹೇಳಿದಂಥ 6ನೇ ಸುಳ್ಳು. ಕೇಂದ್ರ ಮತ್ತು ರಾಜ್ಯ ನಡುವೆ ಕೂಲಿ ಹಂಚಿಕೆ. ಹೌದು ಸ್ವಾಮಿ, ನೀವೇನು ಮಾಡ್ತಾ ಇದ್ರಿ? ಪ್ರತಿ ಸತಿನೂ ಸಹ ಭ್ರಷ್ಟಾಚಾರ ಮಾಡ್ತಾ ಇದ್ರಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬನೇ ವ್ಯಕ್ತಿ ಒಂದು ಸತಿ ತಲೆ ಮೇಲೆ ಕ್ಯಾಪ್ ಹಾಕ್ಕೊಂಡು, ಇನ್ನೊಂದು ಸತಿ ಗಡ್ಡ ಬಿಟ್ಕೊಂಡು, ಇನ್ನೊಂದು ಸತಿ ಮಕ್ಕಕ್ಕೆ ಬಟ್ಟೆ ಕಟ್ಕೊಂಡು ಈ ಥರ ಎಲ್ಲ ಫೋಟೋ ತೆಗೆಸ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ರಿ. ಡಿಸೈಡಿಂಗ್ ಫ್ಯಾಕ್ಟ್ರಿ ಯಾರು? PDO. ಮತ್ತು ಬರೋದೆಲ್ಲಿಗೆ? ಅದು ರಾಜ್ಯ ಸರ್ಕಾರದ ಪೋರ್ಟಲ್ಗೆ. ರಾಜ್ಯ ಸರ್ಕಾರ ಏನು ಮಾಡ್ತಿತ್ತು? ಎಲ್ಲನೂ ಸ್ಕ್ಯಾಮ್ ಮಾಡಲಿಕ್ಕೋಸ್ಕರ ನಿಮ್ಮ RDPR ಕಾರ್ಯಾಂಗ, ನಿಮ್ಮ RDPR ಶಾಸಕಾಂಗ ಮಾಡ್ತಿದ್ದಿದ್ದೆ ಸ್ಕ್ಯಾಮು. ನಿಮ್ಮ ಅಕೌಂಟಬಿಲಿಟಿ ಇರಲಿಲ್ಲ. ಅದರಿಂದಾಗಿ ರಾಜ್ಯನೂ ಸಹ ದುಡ್ಡನ್ನು ಬರೆಸೋದಾದರೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅನ್ನೋದಕ್ಕೋಸ್ಕರನೇ ಈ ಪ್ರಪೋಸಿಷನ್ಸ್ ಇಟ್ಟಿದ್ದಾರೆ. ಮತ್ತೆ ಗುತ್ತಿಗೆದಾರರಿಗೆ, ಕಾಂಟ್ರಾಕ್ಟರ್ಗಳಿಗೆ ಏನೋ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಯಾವ ಕಾಂಟ್ರಾಕ್ಟರ್ಗೂ ಅವಕಾಶ ಕೊಟ್ಟಿಲ್ಲ. ನ್ಯಾಷನಲ್ ಅಸೆಟ್ ಕ್ರಿಯೇಷನ್ ಅಷ್ಟೇ. ನೀವು ಪಂಚಾಯತಿಯವರು ಡಿಸೈಡ್ ಮಾಡ್ಬೋದು, ನೀವು ಹಿಂದೆ ಹೇಗಿತ್ತು ಹಾಗೆ ಡಿಸೈಡ್ ಮಾಡ್ಬೋದು. ನನ್ನ ತೋಟದಲ್ಲಿ ನಾನು ಯಾವುದೋ ಒಂದು ಗುಳಿ ಹೊಡ್ಕೊಂಡೆ ಮತ್ತೆ ಅದನ್ನ ಮುಚ್ಚಿದೆ ಅಂತಕ್ಕಂಥದಕ್ಕಿಲ್ಲ. ನ್ಯಾಷನಲ್ ಅಸೆಟ್ ಕ್ರಿಯೇಷನ್ಗೆ ಪಂಚಾಯತಿಯವರು ಏನು ಡಿಸೈಡ್ ಮಾಡ್ತಿದ್ರೋ ಅದ್ರ ಪ್ರಕಾರನೇ. ಎಲ್ಲೋ ಡೆಲ್ಲಿಲಿ ಕೂತ್ಕೊಂಡು ಕಾಂಟ್ರಾಕ್ಟ್ ಆಗಲ್ಲ. ನೀವು ಮಾಡ್ತಿದ್ದೀರಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಆಮೇಲೆ ಅವ್ರ ಜೊತೆ ಕಮಿಷನ್ ಇಸ್ಕೊಂತೀರ, ಅದು ಆಗೋದಿಲ್ಲ. ಪಂಚಾಯತಿಯವರೇ ಡಿಸೈಡ್ ಮಾಡೋದು. ತಂತ್ರಜ್ಞಾನದಿಂದ ಡಿಜಿಟಲ್ ಎರ ಒಟ್ಟೋಗಿದೆ. ಏನಪ್ಪ ಪಾಪ. DBT ಅನ್ನೋದೇನಿದೆ ಸ್ಕ್ಯಾಮ್ ಮಾಡಿಟ್ಟಿದ್ರಿ ತಾವು ಅನೇಕ ರಾಜ್ಯಗಳು, ಇನ್ಕ್ಲೂಡಿಂಗ್ ವೆಸ್ಟ್ ಬೆಂಗಾಲು ಸಹ. ಅದರಿಂದಾಗಿ DBTನಲ್ಲಿ ಒಂದು ಫಿಂಗರ್ ಪ್ರಿಂಟ್ ಬೇಕು, ಅವರು ಮುಖ ತೋರಿಸ್ಬೇಕು, ಅದು ಒಂದು ಕಡೆ GPS ಲೊಕೇಶನ್ ತೋರಿಸ್ಬೇಕು, ಆಗ ಮಾತ್ರ ನಿಮಗೆ ದುಡ್ಡು ಕ್ರೆಡಿಟ್ ಆಗೋದು. ನಾನು ಮರ್ಸೂರು ಪಂಚಾಯತಿನಲ್ಲೂ ಮಾಡ್ಕೊಂಡೆ, ಬ್ಯಾಗಡದನಹಳ್ಳಿ ಪಂಚಾಯತಿನಲ್ಲೂ ದುಡ್ಡು ಮಾಡ್ಕೊಂಡೆ, ಮತ್ತು ಇನ್ನೊಂದು ಒಣಗಿನಹಳ್ಳಿ ಪಂಚಾಯತಿನಲ್ಲೂ ದುಡ್ಡು ಮಾಡ್ಕೊಂಡೆ. ಆಗಲ್ಲ ಸ್ವಾಮಿ, ಇನ್ಮೇಲಿಂದ ಆಗಲ್ಲ. ಒಂದೇ ಕಡೆ. ಅಂದರೆ ಕೂಲಿ ಕಾರ್ಮಿಕರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದರೆ ನೀವು ಜನವರಿ 6ನೇ ತಾರೀಕು 2026ರಂದು ನಾನು ಬ್ಯಾಗಡದನಹಳ್ಳಿ ಪಂಚಾಯತಿನಲ್ಲಿ ಕೆಲಸ ಮಾಡಿದರೆ ನಾನು ಬ್ಯಾಗಡದನಹಳ್ಳಿ ಪಂಚಾಯತಿನಲ್ಲಿ ಮಾತ್ರನೇ ನನಗೆ ಸಿಗೋದು ಕೂಲಿ. ನಾನು ಅದೇ ದಿನ ಮರ್ಸೂರು ಪಂಚಾಯತಿಯಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ಒನಗನಹಳ್ಳಿ ಪಂಚಾಯತಿ ಕೆಲಸ ಮಾಡಿದ್ದೀನಿ ತೆಗೆದುಕೊಳ್ಳೋಕ್ಕಾಗಲ್ಲ ಸಿದ್ದರಾಮಯ್ಯನವರೇ. ಇದು ಕರಪ್ಷನ್ ಅಂತ ತಾವೇನು ಮಾಡ್ತೀರಿ? ಇದಕ್ಕೆ ಕಡಿವಾಣ ಹಾಕೋಕ್ಕೋಸ್ಕರವಾಗಿ ಡಿಜಿಟಲೀಕರಣ ಏನಿದೆ ಅದನ್ನ ಇನ್ನೂ ಸೂಕ್ಷ್ಮಗೊಳಿಸಿದ್ದಾರೆ. ಅಂದರೆ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಿಗೂ ಸಹ ದಿನಕೂಲಿ ಹೆಚ್ಚಾಗಿ ಸಿಗಬೇಕು, ಮೌಲ್ಯವರ್ಧನೆ ಆಗಬೇಕು, ಭ್ರಷ್ಟಾಚಾರ ನಿಯಂತ್ರಣ ಆಗಬೇಕು, ಹೊಣೆಗಾರಿಕೆ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಹೊಸ ಕಾಯ್ದೆಯನ್ನು ಮಾಡಿರೋದು. ಅಂದರೆ ಹೊಸ ಕಾಯ್ದೆಯಿಂದ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಕೂಲಿ ಕಾರ್ಮಿಕರಿಗೆ ಇನ್ನೂ ಹೆಚ್ಚಿನ ಕೂಲಿ ಸಿಗುತ್ತೆ, ಇನ್ನೂ ಬೇಗ 15 ದಿನದ ಬದಲು 8 ದಿನದಲ್ಲಿ ಕೂಲಿ ಸಿಗುತ್ತೆ. ಮತ್ತು ಪಂಚಾಯತಿಯವರು ಡಿಸೈಡ್ ಮಾಡೋದ್ರಿಂದ ನ್ಯಾಷನಲ್ ಅಸೆಟ್ ಕ್ರಿಯೇಷನ್ ಆಗೋದ್ರಿಂದ ದೇಶದ ಅಭಿವೃದ್ಧಿಗೆ ನನ್ನ ಕಡೆಯ ಪ್ರಜೆ ಕೂಡ ಇವತ್ತು ಭಾಗಿ ಆಗತಕ್ಕಂತಹ ಅವಕಾಶ. ನೀವು ಹೇಳೋ ಸುಳ್ಳಿನ ಕಂತೆ ಅಲ್ಲ BB ರಾಮ್ಜಿ. ಸಿದ್ದರಾಮಯ್ಯನವರೇ ಅನೇಕ ಸುಳ್ಳುಗಳನ್ನ ಹೇಳಿದ್ದೀರಾ, ಇನ್ನೆಷ್ಟು ಸುಳ್ಳನ್ನು ಹೇಳ್ತೀರಾ? ಮೇಲ್ಗಡೆ ಚಿತ್ರಗುಪ್ತನ ಹತ್ರ ರೆಕಾರ್ಡ್ ಇದೆ,
ತಾವು ರೆಕಾರ್ಡನ್ನು ಚೆಕ್ ಮಾಡಿದ್ರೆ ಸಿದ್ದರಾಮಯ್ಯನವರೇ ತಮಗೆ ಗೊತ್ತಾಗುತ್ತೆ ತಾವು ಬಿಟ್ಟಿರೋ ಬುರುಡೆಗಳ ಕಂತೆ ಚಿತ್ರಗುಪ್ತನ ಹತ್ರ ಹೋಗಿ ಕೇಳಿ, ಆವಾಗ ಗೊತ್ತಾಗುತ್ತೆ ತಮಗೆ. ಬುರುಡೆ ಬಿಡು, ಸ್ವಲ್ಪ ನಿಲ್ಲಿಸಿ, ನೀವು ಯಾವ ರೆಕಾರ್ಡು ಬ್ರೇಕ್ ಮಾಡಿಲ್ಲ, ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀವಿ. ತಾವು ಮಾಡಿರ್ತಕ್ಕಂತಹದ್ದು ಏನಂದರೆ ಈ ರಾಜ್ಯವನ್ನು ಕಗ್ಗತ್ತಲಿನಲ್ಲಿ ತಾವು ಇಟ್ಟಿದ್ದೀರಾ ಅಂತ ಹೇಳಿ ತಮಗೆ ಅರಿವಿರಲಿ ಸಿದ್ದರಾಮಯ್ಯನವರೇ. ಧನ್ಯವಾದ.